ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಗೋ ಕಾಲಕ್ಕೆ ಎಲ್ಲ ಆಗ್ತೈತೆ. ಹುಷಾರಾಗಿದ್ಯಾ ತಾನೆ ನೀನು? ನಾನು ನೋಡ್ತಾನೆ ಇದ್ದೀನಿ, ವೇದಾಂತಿ ತರ ಮಾತಾಡ್ತಿದ್ಯಾ ನೀನು. ಅಯ್ಯ ಅಕ್ಕರೆ, ವೇದಾಂತಿನೂ ಇಲ್ಲ ಏನೂ ಇಲ್ಲ, ನನ್ ಬರೀ ಕೋತಿ ಅಷ್ಟೇಯ. ಕೋತಿ? ನನಗೊಂಥರ ಬುದ್ಧಿ ಕಮ್ಮಿ ಅಲ್ವಾ, ನಿಮ್ ಜೊತೆ ಯಾವಾಗಲೂ ಕೋತಿ ಚೇಷ್ಟೆ ಮಾಡ್ಕೊಂಡಿರ್ತೀನಲ್ಲ, ಅದಕ್ಕೆ ಹೇಳ್ದೆ. ಆದ್ರೆ ನನ್ಗೆ ಕೋತಿ ಕಂಡ್ರೇನೆ ಇಷ್ಟ. ನೀನ್ ಯಾವಾಗ್ಲೂ ಹೀಗೆ ಇರು, ಚೇಂಜ್ ಆಗ್ಬೇಡ. ನಿನ್ನಲ್ಲಿರೋ ಮುಗ್ಧತೆನ, ಮಗುವಿನಂಥ ಮನ್ಸನ್ನ ಯಾವತ್ತೂ ಕಳ್ಕೊಬೇಡ. ಅದಂಗಾಗತ್ತೆ ಅಕ್ಕರೆ, ಸಮಯ ಸಂದರ್ಭ ಎಲ್ಲರನ್ನೂ ಎಲ್ಲದನ್ನೂ ಬದಲಾಯಿಸುತ್ತೆ ಅಲ್ವಾ. ಮಲ್ಲಿ, ನಿಜ ಹೇಳು, ಏನಾಗಿದೆ? ಮತ್ತೆ ವೇದಾಂತಿ ತರ ಮಾತಾಡ್ತಿದ್ಯಾ? ಇಲ್ಲ, ಏನಾಗಿದೆ? ಯಾಕೆ ಈ ರೀತಿ ಮಾತಾಡ್ತಿದ್ಯಾ ನೀನು? ವೇದಾಂತಿನೂ ಇಲ್ಲ ಏನೂ ಇಲ್ಲ, ನಾನು ಯಾವತ್ತಿದ್ರೂ ಕೋತಿನೇ. ಇಂತಿ ನಿಮ್ಮ ಪ್ರೀತಿಯ ಕೋತಿ. ಇಂತಿ ನಿಮ್ಮ ಪ್ರೀತಿಯ ಕೋತಿ. ನಾನಂದ್ರೆ ಪ್ರೀತಿ ಅಂತ ಅಂದ್ರಲ್ವಾ, ಅದಕ್ಕೆ ನಂದೊಂದಿರ್ಲಿ ಅಂತ ಹೇಳ್ದೆ ಆಟೆಯ. ನೀನಿದೆಯಲ್ಲ. ಇನ್ನೇನ್ ಸಮಾಚಾರ? ಊರಲ್ಲಿ ತಾತ ಹೇಗಿದ್ದಾರೆ? ಚೆನ್ನಾಗವ್ರೆ. ಅವ್ರಿಗೇನು, ಒಳ್ಳೆ ಊಟ, ಒಳ್ಳೆ ಗಾಳಿ, ಹಳ್ಳಿ ವಾತಾವರಣ, ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡು ಕಣ್ ತುಂಬಾ ನಿದ್ದೆ ಮಾಡ್ಕೊಂಡು ಕಟ್ಮುಟ್ಟಾಗವ್ರೆ. ನಾನು ಆಗ್ಲೇ ಹೇಳ್ದಾಗೆ ನೀನು ಈ ರೀತಿ ಪಟ ಅಂತ ಅರಳು ಹೊರದಂಗೆ ಮಾತಾಡ್ತಿರೋದನ್ನ ಕೇಳ್ತಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಬಲಿ ಹೆಚ್ಚಾಗ್ಲ ತುಂಬಾನೇ ಮಿಸ್ ಮಾಡ್ಕೊಂಡು. ಅದು ನೀನು ಇದಕ್ಕಿದ್ದಾಗ ಯಾಕೆ ಊರಿಗೆ ಹೋಗಿದ್ದು? ಹೋಗುವಾಗ್ಲೇ ಹೇಳ್ಬಿಟ್ಟು ಹೋದ್ನಲ್ಲ ಅಕ್ಕವ್ರೆ, ತಾತ ನೋಡೋವಾಗ ಆಗ್ತೈತೆ, ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ. ಸರಿ, ನಿನ್ನ ತಾತ ನೋಡಕ್ಕೆ ಹೋಗಿದ್ದೆ ಅಂತ ಅನ್ಕೋ. ನನ್ನ ತಾತ ನೋಡಕ್ಕೆ ಹೋದವಳು 2-3 ದಿನ ಅಥವಾ 1 ವಾರದಲ್ಲಿ ವಾಪಸ್ ಬರಬೇಕಿತ್ತು. ಯಾವಾಗಲೂ ಅಕ್ಕವ್ರೆ ಅಂತ ನಾನು ಹಿಂದೆನೇ ತಿರುಗ್ತಿದ್ದೆ. ನೀನು ನನ್ನನ್ನು ಮಿಸ್ ಮಾಡ್ಕೊಡಿಲ್ವಾ? ನನ್ನನ್ನು ಬಿಡು, ಜಯದೇವರನ್ನ ನೀನು ಎಷ್ಟು ಹಚ್ಕೊಂಡಿದ್ದೆ. ಅವ್ರನ್ನ ಬಿಟ್ಟು ನೀನು ಅಷ್ಟು ದಿನ ಅಲ್ಲಿದ್ದು ಬಂದಿಯಲ್ಲ, ನೀನು ನಿಜವಾಗ್ಲೂ ತಾತ ನೋಡಕ್ಕೆ ಹೋಗಿದ್ಯಾ? ಮಲ್ಲಿ, ಏನಾಯ್ತು? ಏನಿಲ್ಲ ಅಕ್ಕರೆ, ನಾನು ಹೋಗಿದ್ದು ತಾತ ನೋಡೋದಕ್ಕೆಯ. ದಿನ ಫೋನಲ್ಲಿ ಮಾತಾಡ್ತಾ ಇದ್ದೆ, ಆದರೆ ನೋಡೋಕ್ಕಾಗಿರ್ಲಿಲ್ಲ ಅಲ್ಲ. ಹೆಂಗೋ ಹಳ್ಳಿಗೆ ಹೋಗಿದ್ದೆ, ಅದಕ್ಕೆ ಈ ದಿನ ಇಟ್ಕೊಂಡು ಬಂದೆ ಆಟೆಯ. ಆಮೇಲೆ ಅವರು ಯಾವಾಗಲೂ ಫೋನ್ ಮಾಡೋರು, ಮಲ್ಲಿ ಬೇಗ ಬಾ ಅಂತ. ಅವ್ರು ಫೋನ್ ಮಾಡಿದಾಗೆಲ್ಲ ಓಡ್ ಬಂದ್ಬಿಡೋಣ ಅಂತ ಅನ್ನಿಸ್ತಿತ್ತು. ಆದರೆ ಏನು ಮಾಡೋದು, ತಾತನ ಬಿಟ್ಟು ಬರೋಕ್ಕೂ ಮನಸ್ಸಾಗ್ತಿರ್ಲಿಲ್ಲ. ಅದಕ್ಕೆ ಸ್ವಲ್ಪ ದಿನ ಅಲ್ಲೇ ಇದ್ಬಿಟ್ಟು ಬಂದೆ. ನೋಡು ಮಲ್ಲಿ, ನೀನು ಊರಿಗೆ ಹೋಗಿ ಬಂದಿದ್ದೆ ಅಂತ ನಮ್ಮ ಮಧ್ಯದಲ್ಲಿ ಏನೂ ಬದಲಾಗಲ್ಲ. ನೀನು ಗೊತ್ತಲ್ವಾ, ಏನೇ ಇದ್ರು ನೀನು ನನ್ನ ಹತ್ರ ಹೇಳ್ಕೋಬಹುದು, ಯಾವುದನ್ನು ಮುಚ್ಚಿಡ್ಬೇಡ. ಏನಾದರೂ ಆಗಿದೆಯಾ? ಅಯ್ಯ ಇಲ್ಲ ಅಕ್ಕಾರೆ, ಅಂಥದ್ದೇನಾದರೂ ಆಗಿದ್ರೆ ನೀವು ಕೇಳೋಕ್ಕಿಂತ ಮುಂಚೆ ನಾನೇ ಹೇಳ್ತಿರ್ಲಿಲ್ವೇ. ಏನೂ ಹೇಳ್ತಿಲ್ಲ ಅಂದರೆ ಏನೂ ಆಗಿಲ್ಲ ಅಂತಲೇ ಅರ್ಥ. ನೀವು ಇದನ್ನೇ ರಬ್ಬರ್ ಥರ ಎಳಿಬೇಡಿ. ನೀವು ನನ್ನ ಜೊತೆ ಇದ್ದೀರಾ ಅಲ್ಲ, ನಾನು ಆರಾಮಾಗೇ ಇರ್ತೀನಿ. ನನ್ನ ಜೊತೆ ಇದ್ದರೆ ಆನೆ ಬಲ ಇದ್ದಂಗೆ. ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ. ಎಂಥ ಸಂದರ್ಭದಲ್ಲೂ ನಾನು ನಿನ್ನ ಜೊತೆಯಲ್ಲೇ ಇರ್ತೀನಿ. ಅಕ್ಕಾರೆ, ನನಗೆ ನಿಮ್ಮನ್ನ ಇನ್ನೊಂದು ಸಹಾಯ ಆಗಬೇಕು, ಮಾಡ್ತೀರಾ? ಹೇಳಿ. ನನಗೆ ಮುಂದುವರಿಸ್ಬೇಕು ಅಂತ ಆಸೆ ಆಗ್ತೈತೆ, ಅದಕ್ಕೆ ಸಹಾಯ ಮಾಡ್ತೀರಾ? ಖಂಡಿತ ಮಲ್ಲಿ, ಇದಕ್ಕಿಂತ ಒಳ್ಳೆ ವಿಷಯ ಇನ್ನೇನಿದೆ. ಆದರೆ ಸಡನ್ ಆಗಿ ಆಲೋಚನೆ ಯಾಕೆ ಬಂತು? ಯಾಕೆ ಅಂದರೆ ಏನು ಹೇಳಿ ಅಕ್ಕವ್ರೆ, ಇಷ್ಟು ದಿನ ಓದಬೇಕು ಅಂತ ಅನಿಸ್ಲಿಲ್ಲ, ಅದಕ್ಕೆ ಕೇಳಲಿಲ್ಲ. ಇವಾಗ ಓದಬೇಕು ಅಂತ ಅನಿಸ್ತೈತೆ, ಅದಕ್ಕೆ ಕೇಳಿದೆ ಆಟೆಯ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.